ಕರೆದಾಗ ಅಧಿಕಾರಿಗಳು ಪೂರ್ತಿ ಮಾಹಿತಿ ಇಲ್ಲ, ಈ ಕಾರಣಕ್ಕೋಸ್ಕರ ನಾನು ಇದನ್ನ ಮುಂದಿನ ತಿಂಗಳಿಗೆ ಮಾಡ್ತೇನೆ ಅಂತ ಹೇಳಿದ್ರು. ಅದೇ ರೀತಿ ಅವರು ಇವತ್ತು 13ಕ್ಕೆ ಮಾಡಬೇಕಿತ್ತು. ನಿನ್ನೆ ಆಯೋಗದ ಅಧ್ಯಕ್ಷರು ಬಂದಿರೋದ್ರಿಂದ ಇವತ್ತು ಕರೆದಿದ್ದಾರೆ. ಈಗ ಕರೆದ ಸಂದರ್ಭದಲ್ಲಿ ತಾವೆಲ್ಲ ಗಮನಿಸಿರ್ಬೋದು, ಮಾಧ್ಯಮದ ಹೊರ ಹೋಗ್ಬೇಕಂತ ಹೇಳಿದ್ರು. ಆದ್ರೆ ಇಲ್ಲಿ ಕೆಲವು ದಲಿತ ನಾಯಕ ಅಂತ ಹೇಳಿಕೊಳ್ಳುವ ರೋಲ್ ಕಾಲ್ನ ಉದಯ, ಕುಂದಾಪುರದ ತಲ್ಲೂರಿನ ಉದಯ, ಅವ ಅತ್ಯಂತ ರೋಲ್ ಕಾಲ್ ಮಾಡುವ ಒಬ್ಬ ನಾಯಕ. ಅವನು ದಲಿತ ನೌಕರರು ಇಲ್ಲಿ ಭಾಗವಹಿಸಬಾರ್ದಂತ ಪಟ್ಟು ಹಿಡಿದ, ಅದಕ್ಕೆ ಸುತ್ತಲೇ ಇದೆ ಅಂತ ಹೇಳಿದ. ಆದ್ರೆ ದಲಿತ ನಾಯಕರು ಈ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅನ್ನದ ಋಣವನ್ನು ತೀರಿಸುವುದಕ್ಕೋಸ್ಕರ ಸಮಾಜದಲ್ಲಿ ತನ್ನ ಸಮಾಜದ ಸಮಸ್ಯೆ ಬಗ್ಗೆ ಸ್ಪಂದಿಸ್ತಾ ಇದ್ದೇವೆ. ಸಾಧಾರಣ 20 ವರ್ಷದಿಂದ ದಲಿತ ನಾಯಕರು ಈ ಎಲ್ಲ ಜಿಲ್ಲಾಧಿಕಾರಿಗಳ ಸಭೆಯಲ್ಲಿ, ಎಸ್ಪಿ ಸಭೆಯಲ್ಲಿ ಭಾಗವಹಿಸಿ ದಲಿತರ ನೋವುಗಳಿಗೆ ಸ್ಪಂದಿಸಿದ್ದೇವೆ. ನಾವು ಯಾವುದೇ ಸಂದರ್ಭದಲ್ಲಿ ಕೂಡ ದಲಿತ ನೌಕರರು ಇಲ್ಲಿ ಯಾವುದೇ ರೀತಿಯ ದಲಿತ ಸಂಘ ಸಮಿತಿ ಹೆಸರು ಹೇಳಿಕೊಂಡು ಅಥವಾ ದಲಿತ ಸಂಘಟನೆ ಹೆಸರು ಹೇಳಿಕೊಂಡು ಯಾವುದೇ ಕೆಟ್ಟ ಕೆಲಸಗಳನ್ನು ಮಾಡಲಿಲ್ಲ. ಮಾಡಿದ್ದಾಗಿದ್ರೆ ಅದು ಉದಯ ಕುಂದಾಪುರ ತಲ್ಲೂರಿನ ನಾಯಕ. ಅವನಿಗೆ ಅಂಬೇಡ್ಕರ್ ಅವರ ಪೂರ್ತಿ ಹೆಸರು ಹೇಳಲಿಕ್ಕೆ ಕೂಡ ಗೊತ್ತಿಲ್ಲ. ಅತ್ಯಂತ ಕ್ಯಾನ್ಸರ್ ಗಡ್ಡೆ ಅಂತ ಮನಸ್ಥಿತಿಯವ, ಅವನ ನಾಯಕನಲ್ಲ. ಆದರೆ ಕೆಲವರು ಪಿತೂರಿಗಳು, ಅವನ ದಲಿತ ನಾಯಕರ ಕೆಲವು ಕುಂದುಕೊರತೆಗಳನ್ನು ಅಥವಾ ದಲಿತ ನಾಯಕರ ನಡುವಿನ ಸಾಹಿತ್ಯಿಕ ಏನು ಭಿನ್ನಾಭಿಪ್ರಾಯ ಇದೆ, ಸೈದ್ಧಾಂತಿಕ ಭಿನ್ನಾಭಿಪ್ರಾಯ ಇದೆ, ಅದನ್ನೇ ದೊಡ್ಡದು ಮಾಡಿಕೊಂಡು ಇವತ್ತು ಮಿಸ್ಗೈಡ್ ಮಾಡಿಕೊಂಡು ಯಾವುದೋ ಸಂಘಟನೆಯನ್ನು ಕಟ್ಟಿಕೊಂಡು ಈ ತರ ಜಿಲ್ಲೆಯಲ್ಲಿ ರೋಲ್ ಕಾಲ್ ಮಾಡ್ತಾ ಇದ್ದಾನೆ. ಅವನು ಅತ್ಯಂತ ನೀಚ ಮನುಷ್ಯ. ಅವನ ಮಾತು ಕೇಳಿಕೊಂಡು ಅವನಿಂದಾಗಿ ಇವತ್ತು ಜಿಲ್ಲೆಯ ಅನೇಕ ಭಾಗಗಳಿಂದ ದಲಿತರ ನೋವುಗಳಿಗೆ ಬಂದಿದ್ರು. ಅದು ಸಾಧ್ಯ ಆಗಲಿಲ್ಲ. ಮುಂದೆ ಈ ಬಗ್ಗೆ ನಾವೆಲ್ಲರೂ ವಿಷಾದ ವ್ಯಕ್ತಪಡಿಸ್ತೇವೆ. ಹಿಂದೆ ಕೂಡ ಆ ಉದಯ್ ಕುಮಾರ್ನ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ರೋಲ್ ಕಾಲ್ ಮಾಡ್ತಕ್ಕಂಥವನು ದಲಿತ ಸಮಾಜಕ್ಕೆ ಅತ್ಯಂತ ರಾಕ್ಷಸ ಸ್ವಭಾವದ ಕೆಟ್ಟ ನಾಯಕ. ಅವನನ್ನ ದಯವಿಟ್ಟು ಬಂಧಿಸಬೇಕು ಮತ್ತು ಇಡೀ ದಲಿತ ಸಮಾಜ ಅವನನ್ನ ತಿರಸ್ಕರಿಸಬೇಕಂತ ಹೇಳ್ತಾ ಇವತ್ತಿಗೆ ಆದಂತ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಎಲ್ಲ ದಲಿತ ಮುಖಂಡರಿದ್ದೇವೆ, ಎಲ್ಲ ದಲಿತ ಸಂಘಟನೆ ನಾಯಕರಿದ್ದಾರೆ. ಈ ಆದಂತ ಘಟನೆಗೆ ನಾವು ವಿಷಾದ ವ್ಯಕ್ತಪಡಿಸ್ತೇವೆ. ಮತ್ತೆ ಉದಯ್ ಕುಮಾರ್ ವಿರುದ್ಧ ಜಿಲ್ಲಾ ಪೊಲೀಸ್ ಇಲಾಖೆ ತಕ್ಷಣ ಅವನು ಕ್ರಮ ಕೈಗೊಳ್ಳಿಲ್ಲ ಅಂದ್ರೆ ಖಂಡಿತ ನಾವು ಅದನ್ನ ಪ್ರತಿಭಟಿಸ್ತೇವೆ ಅಂತ ಈ ಮೂಲಕ ಹೇಳ್ತೇವೆ.